ಮಮತಾ ಬ್ಯಾನರ್ಜಿ ಬಳಿಕ ಇದೀಗ ಉದ್ಧವ್ ಠಾಕ್ರೆಗೆ ಕೇಸರಿ ಸೇನೆ ಶಾಕ್ ಅನ್ನ ಕೊಡ್ತಾ ಇದೆ. ಮಮತಾ ಬ್ಯಾನರ್ಜಿ ಬಳಿಕ ಉದ್ಧವ್ ಠಾಕ್ರೆಗೆ ಕೇಸರಿ ಸೇನೆ ಶಾಕ್. ಮತ್ತೆ ಉದ್ಧವ್ ಠಾಕ್ರೆ ವಿರುದ್ಧ ಏಕನಾಥ್ ಶಿಂದೆ ಮಹಾಸಮರ. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಮತ್ತೆ ಶುರುವಾಗಿದೆ. ಆಪರೇಷನ್ ಟೈಗರ್ ಘರ್ಜನೆಗೆ ಉದ್ಧವ್ ಠಾಕ್ರೆ ಬಣ ಉಡಿಸ್. ಶಿಂದೆ ಬಣ ಸೇರಲಿದ್ದಾರೆ. ಉದ್ಧವ್ ಠಾಕ್ರೆ ಬಣದ 7 ಸಂಸದರು. ಆಪರೇಷನ್ ಟೈಗರ್ ಹೆಸರಿನಲ್ಲಿ ರಹಸ್ಯ ಕಾರ್ಯಾಚರಣೆ. ಹೌದು, ಉದ್ಧವ್ ಸೇನೆಯ ಸಂಸದರಿಗೆ ಗಾಳ ಹಾಕಿದ್ದೇವೆ. ಆಪರೇಷನ್ ಟೈಗರ್ ನಿಜ ಎಂದ ಶಿವಸೇನೆ ಸಂಸದ ಪ್ರತಾಪ್ ರಾವ್. ಮಮತಾ ಬಳಿಕ ಉದ್ಧವ್ ಠಾಕ್ರೆಗೆ ಕೇಸರಿ ಸೇನೆ ಶಾಕ್ ಅನ್ನ ಕೊಡ್ತಾ ಇದೆ. ಮತ್ತೆ ಉದ್ಧವ್ ಠಾಕ್ರೆ ವಿರುದ್ಧ ಏಕನಾಥ್ ಶಿಂದೆ ಮಹಾಸಮರವನ್ನ ಸಾರಿದ್ದಾರೆ. ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಶುರುವಾಗಿದೆ. ಆಪರೇಷನ್ ಟೈಗರ್ ಘರ್ಜನೆಗೆ ಉದ್ಧವ್ ಠಾಕ್ರೆ ಬಣ ಉಡಿಸಾಗ್ತಾ ಇದೆ. ಏನಿದು ಆಪರೇಷನ್ ಟೈಗರ್? ಠಾಕ್ರೆ ಸಭೆಗೆ ಸಂಸದರು ಗೈರು. ಆಪರೇಷನ್ ಟೈಗರ್ ಫಿಕ್ಸ್ ಅಂತ ಹೇಳಲಾಗ್ತದೆ. 9 ಸಂಸದರ ಪೈಕಿ 5 ಮಂದಿ ಗೈರು, 4 ಮಂದಿ ಹಾಜರಾಗಿದ್ರು. ಠಾಕ್ರೆ ಬಣದ 7 ಸಂಸದರು ಮತ್ತು 16 ಶಾಸಕರು ನಮ್ಮೊಂದಿಗಿದ್ದಾರೆ. ಬಾಂಬ್ ಸಿಡಿಸಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಕೃಪಾಲ್ ತುಮಾನೆ. ಪಕ್ಷ ತೊರೆದವರು ಶಿಂದೆ ಬಣದ ಶಿವಸೇನೆಗೆ ಸೇರುವ ಸಾಧ್ಯತೆ ಇದೆ. ಪಶ್ಚಿಮ ಬಂಗಾಳದ ಟಿಎಂಸಿ ಹಾದಿಯಲ್ಲಿ ಸಾಗ್ತಿದೆ ಠಾಕ್ರೆ ಬಣ. ಠಾಕ್ರೆ ಸಭೆಗೆ ಸಂಸದರು ಗೈರು. ಆಪರೇಷನ್ ಟೈಗರ್ ಫಿಕ್ಸಾ ಅಂತ ನೋಡಿದ್ರೆ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು 9 ಸಂಸದರ ಪೈಕಿ 5 ಮಂದಿ ಗೈರಾಗಿದ್ರು, 4 ಮಂದಿ ಹಾಜರಾಗಿದ್ರು. ಇನ್ನು 7 ಸಂಸದರು 16 ಶಾಸಕರು ನಮ್ಮೊಂದಿಗಿದ್ದಾರೆ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ಕೃಪಾಲ್ ತುಮಾರೆ ಹೇಳಿರುವಂತದ್ದು. ಪಕ್ಷ ತೊರೆದವರು ಶಿಂದೆ ಬಣದ ಶಿವಸೇನೆಗೆ ಸೇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಟಿಎಂಸಿ ಹಾದಿ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ನಂತರ ಯಾವ ರೀತಿಯಾಗಿ ಬಿಜೆಪಿ ಆಪರೇಷನ್ ಅನ್ನ ಮಾಡ್ತು, ಮಮತಾ ಬ್ಯಾನರ್ಜಿಯ ಏನು ಒಂದು ಗುಂಪು ಏನಿತ್ತು ಅದು ವಿಭಜನೆ ಆಗಿ ಹೋಯಿತು. ಆಪರೇಷನ್ ಬಿಜೆಪಿಯಲ್ಲಿ ಆಗಿರುವಂಥದ್ದು. ಸೊ ಹಾಗಾಗಿ ಬಿಜೆಪಿ ಆಪರೇಷನ್ ಅನ್ನ ಮಾಡಿ ಸಕ್ಸಸ್ಫುಲ್ ಆಗುತ್ತೆ. ಕೇಂದ್ರದಲ್ಲಿ ತನ್ನ ಒಂದು ಹಿಡಿತವನ್ನು ಸಾಧಿಸಿಕೊಳ್ಳೋದಕ್ಕೆ, ಕೇಂದ್ರದಲ್ಲಿ ತಾನು ಪ್ರಬಲ ಅಂತ ತೋರಿಸ್ಕೊಳ್ಳೋದಕ್ಕೆ ಬಿಜೆಪಿಗೆ ಬೇಕಾದಂಥ ಅವಶ್ಯಕತೆ. ಆ ಒಂದು ನಿಟ್ಟಿನಲ್ಲಿ ರಾಜಕಾರಣದಲ್ಲಿ ಚಿತ್ರಣವನ್ನೇ ಬದಲಾಯಿಸಿತು ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ. ಈಗ ಅದೇ ರೀತಿಯಾಗಿ ಇಲ್ಲಿ ಕೂಡ